ರಾಜ್ಯದಲ್ಲಿ ಮುಂದುವರೆದಿರುವಂತದ್ದು ಮಳೆಯ ಆರ್ಭಟ. ಇಂದು 7 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಕರಾವಳಿ ಭಾಗದ 3 ಜಿಲ್ಲೆಗಳು, ಮಲೆನಾಡು ಭಾಗದ ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅದರ ಜೊತೆಗೆ ಕಿತ್ತೂರು ಕರ್ನಾಟಕದ ಬೆಳಗಾವಿ, ಚಿಕ್ಕೋಡಿ ಭಾಗದಲ್ಲೂ ಕೂಡ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ 5 ತಾಲೂಕುಗಳ ಶಾಲೆಗಳಿಗೆ ರಜೆಯನ್ನ ಕೊಡಲಾಗಿರುವಂಥದ್ದು. ಒಂದು ಕರಾವಳಿ ಭಾಗದ ಜಿಲ್ಲೆಗಳು, ಮಲೆನಾಡು ಭಾಗದ ಜಿಲ್ಲೆಗಳು, ಅದರ ಜೊತೆಗೆ ಕಿತ್ತೂರು ಕರ್ನಾಟಕ ಭಾಗದ 2 ಜಿಲ್ಲೆಗಳು, ಇಲ್ಲೆಲ್ಲ ಕಡೆ ಕೂಡ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅದರ ಜೊತೆಗೆ ಎಲ್ಲೆಲ್ಲಿ ಯಾವ ರೀತಿಯಾಗಿ ಮಳೆಯ ಪ್ರಮಾಣ ಇದೆ ಅದನ್ನ ಆಧರಿಸಿ ಅಲ್ಲಿ ಶಾಲೆಗಳಿಗೆ ರಜೆ ಕೊಡುವಂಥದ್ದಾಗಿರ್ಬೋದು, ಕಾಲೇಜುಗಳಿಗೆ ರಜೆಯನ್ನ ಕೊಡುವಂಥದ್ದಾಗಿರ್ಬೋದು, ಅಲ್ಲಿನ ತಹಶೀಲ್ದಾರ್ ತೀರ್ಮಾನವನ್ನ ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ 5 ತಾಲೂಕುಗಳ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕಳಸ, ಮೂಡಿಗೆರೆ, ಶೃಂಗೇರಿ, ಕೊಪ್ಪ, ಎನ್ಆರ್ಪುರ ನಿನ್ನೆನೂ ಕೂಡ ಕೊಡಲಾಗಿತ್ತು. ಇವತ್ತು ಕೂಡ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಹಾಗೆ ತೀರ್ಥಹಳ್ಳಿ ತಾಲೂಕಿನಲ್ಲೂ ಕೂಡ ಶಾಲೆ ಕಾಲೇಜಿಗೆ ರಜೆಯನ್ನ ಕೊಡಲಾಗಿದೆ. ಈಗ ಆಲ್ರೆಡಿ ತಹಶೀಲ್ದಾರ್ ಅಲ್ಲಿ ನಿರ್ಧಾರವನ್ನ ಕೈಗೊಳ್ತಾ ಇದ್ದಾರೆ. ಅವರವರ ತಾಲೂಕುಗಳಲ್ಲಿ ರಜೆಯನ್ನ ಕೊಡಬೇಕಾ ಬೇಡವಾ, ಮಳೆಯ ಪ್ರಮಾಣ ಯಾವ ರೀತಿಯಾಗಿದೆ, ಅಲರ್ಟ್ ಯಾವ ರೀತಿಯಾಗಿದೆ, ಆಗ್ತಿರುವಂಥ ಅವಾಂತರಗಳನ್ನ ಆಧರಿಸಿ ಅವರು ರಜೆಯನ್ನ ಘೋಷಣೆ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೃಷ್ಣಾ, ದೂದಗಂಗಾ, ವೇದಗಂಗಾ ನದಿ ಒಳಹರಿವು ಹೆಚ್ಚಳವಾಗಿದೆ. ಪರಿಣಾಮ ಚಿಕ್ಕೋಡಿಯಲ್ಲಿ 7 ಸಂಪರ್ಕ ಸೇತುವೆಗಳು ಮುಳುಗಡೆ ಆಗಿವೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಭಾರಿ ಮಳೆಯಿಂದ ಉಕ್ಕಿ ಹರಿತಾ ಇರುವಂಥದ್ದು ಹೇಮಾವತಿ ನದಿ. ಯಾವುದೇ ಕ್ಷಣದಲ್ಲಿ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದ ನೀರು ಬಿಡುವಂಥ ಸಾಧ್ಯತೆ ಇದೆ. KRS ಡ್ಯಾಮ್ 120 ಅಡಿ ತುಂಬಿದೆ. ಡ್ಯಾಮ್ ಭರ್ತಿಗೆ 4 ಅಡಿಗಳಷ್ಟೇ ಬಾಕಿ ಇರುವಂಥದ್ದು. ಏಕೆಂದರೆ ಧಾರಾಕಾರವಾಗಿ ಮಳೆ ಸುರಿತಾನೆ ಇರುವಂಥ ಕಾರಣಕ್ಕೋಸ್ಕರ ಒಳಹರಿವು ಹೆಚ್ಚಳ ಆಗಿದೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರಿ ಮಳೆಯ ಎಫೆಕ್ಟ್ ಶೃಂಗೇರಿ ತಾಲೂಕಿನ ಸಂಕ್ಲಾಪುರದಲ್ಲಿ ಗುಡ್ಡ ಕುಸಿತ ಆಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರಿ ಮಳೆಯ ಎಫೆಕ್ಟ್ನ ಹಿನ್ನೆಲೆಯಲ್ಲಿ ಕೆಲವೊಂದು ಕಡೆ ಚಿಕ್ಕಮಗಳೂರಿನಲ್ಲಿ ಗುಡ್ಡ ಕುಸಿತ ಆಗ್ತದೆ. ಅದು ಶೃಂಗೇರಿ ತಾಲೂಕಿನ ಸಂಕ್ಲಾಪುರದಲ್ಲಿ ಗುಡ್ಡ ಕುಸಿತ ಆಗಿರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿಯ ಅವೈಜ್ಞಾನಿಕ ಕಾಮಗಾರಿಯ ಆರೋಪ ಮಾಡಲಾಗ್ತದೆ. ಅಲ್ಲಿ ಗುಡ್ಡ ಕುಸಿಲಿಕ್ಕೆ ಪ್ರಮುಖ ಕಾರಣ ರಾಷ್ಟ್ರೀಯ ಹೆದ್ದಾರಿಯ ಅವೈಜ್ಞಾನಿಕ ಕಾಮಗಾರಿ ಅಂತ. ಸುಬ್ರಹ್ಮಣ್ಯ ಎಂಬುವರ ಮನೆ ಸುತ್ತ ಕುಸಿದಿರುವಂಥದ್ದು ಭೂಮಿ. ಸುಬ್ರಹ್ಮಣ್ಯ ಅವರ ಕುಟುಂಬ ಕಾಳಜಿ ಕೇಂದ್ರಕ್ಕೆ ಈಗ ಸ್ಥಳಾಂತರ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಅವರ ಅವೈಜ್ಞಾನಿಕ ಕಾರಣನೇ ಈ ರೀತಿಯಾಗಿ ಗುಡ್ಡ ಕುಸಿಲಿಕ್ಕೆ ಪ್ರಮುಖವಾದಂಥ ರೀಸನ್ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಗಮನಿಸ್ಬೋದು ನೋಡಿ. ಆ ಮನೆಯ ಸುತ್ತನೂ ಕೂಡ ಗುಡ್ಡ ಕುಸಿದಿರುವಂಥದ್ದು. ಇದೇ ರೀತಿಯಾದಂಥ ಆರೋಪಗಳು ಈ ಹಿಂದೆ ಕಾರವಾರದಲ್ಲಿ ಗುಡ್ಡ ಕುಸಿತ ಆಗಿತ್ತಲ್ಲ, ಆ ಸಂದರ್ಭದಲ್ಲೂ ಕೂಡ ಮಾಡಲಾಗಿತ್ತು. ಅವೈಜ್ಞಾನಿಕ ಕಾಮಗಾರಿ ಪ್ರಮುಖವಾಗಿ ಕಾರಣ ಅಂತ. ಇಲ್ಲೂ ಕೂಡ ಅದೇ ರೀತಿಯಾದಂಥ ಆರೋಪ, ಬಿಕಾಸ್ ಆ ರೀತಿಯಾಗಿದೆ ಅಲ್ಲಿ ಕಾಮಗಾರಿ. ನಿಮಗೆ ತೋರಿಸ್ತಾ ಇದ್ದೀವಿ, ಗಮನಿಸಿ.